ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆಶಾ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀವಿ, ನಾನು ಚೆನ್ನಾಗಿದ್ದೀನಿ. ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಅನ್ನಿಸ್ತು. ನನ್ನ ಡಾಟರ್ ಏನಾದರೂ ಮಾಡಿ ಸ್ನ್ಯಾಕ್ಸು ಅಂತ ಕೇಳಿದ್ಲು. ಸರಿ ಓಕೆ, ಏನಾದರೂ ಸ್ನ್ಯಾಕ್ಸ್ ಟ್ರೈ ಮಾಡೋಣ ಅಂತ ಅನ್ನಿಸ್ತು. ಆವಾಗ ಓರಿಯೋ ಲಾವಾ ಕೇಕ್ ಮಾಡೋಣ ಅಂತ ಅಂದ್ಕೊಂಡೆ. ಅದೇನು ಭಾಳ ಈಸಿ, ಏನೊಂದು 4 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು, ಓರಿಯೋ ಕೇಕ್ ಆರಾಮಾಗಿ ರೆಡಿ ಆಗುತ್ತೆ. ಅದಕ್ಕೆ ನಾನು ತೊಗೊಂಡಿರೋದು 3 ಓರಿಯೋ ಬಿಸ್ಕೆಟ್ ಮತ್ತು ಈನೋ ಪೌಡರು ಮತ್ತು ಡೈರಿ ಮಿಲ್ಕ್ ಚಾಕ್ಲೇಟ್ ಒಂದೆರಡು ತೊಗೊಂಡಿದ್ದೀನಿ. ಕಾಯಿಸಿರೋ ಹಾಲು ಇಷ್ಟು ಇದ್ದರೆ ಸಾಕು, ಆರಾಮಾಗಿ ಕೇಕ್ ರೆಡಿ ಆಗುತ್ತೆ. ನಾವು ಫಸ್ಟು ಅದರಲ್ಲಿ ಬೌಲಲ್ಲಿ ಎಲ್ಲ ಬಿಸ್ಕೆಟು ಹಾಕ್ಕೊಂಡು, ಆಮೇಲೆ ನಾನು ಮಿಕ್ಸಿಗೆ ಹಾಕ್ಕೊಂಡು ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಮಿಕ್ಸಿಗೆ ಹಾಕ್ಕೊಂಡೆ. ನಾವು ಫೈನಾಗಿ ಚಾಪ್ ಮಾಡ್ಕೋಬೇಕು. ಫೈನಾಗಿ ಚಾಪ್ ಮಾಡ್ಕೊಂಡು ಆದಮೇಲೆ ತೆಗೆದುಬಿಟ್ಟು ಅದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡೋಣ. ಇವಾಗ ಶಿಫ್ಟ್ ಮಾಡಿದ ತಕ್ಷಣ ಅದಕ್ಕೆ ಕಾಯಿಸಿರೋ ಹಾಲು ತೆಗೆದು, ನಾನು ಕಾಯಿಸಿ ಸೈಡಲ್ಲಿ ಇಟ್ಟಿದ್ದೆ, ಆರಿಸಿ ಇಟ್ಟಿದ್ದೆ, ಅದನ್ನು ತೆಗೆದು ಇವಾಗ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು ಇವಾಗ ಪಡ್ಡು ಇಡ್ಲಿ ಎಲ್ಲ ಹೇಗೆ ನಾವು ಮಿಕ್ಸ್ ಮಾಡ್ತೀವಿ ನೋಡಿ, ಆ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ, ಚೆನ್ನಾಗಿ ಎಷ್ಟು ನೀವು ಬೈಟ್ ಮಾಡ್ತೀರೋ ಅಷ್ಟೂ ಚೆನ್ನಾಗಿರುತ್ತೆ. ಗಟ್ಟಿಯಾಗಿ ಇರಬಾರ್ದು, ನೀಟಾಗಿ ಬೈಟ್ ಮಾಡಿ. ಅದಾದಮೇಲೆ ಅದು ನೀವು ಸ್ವಲ್ಪ ಈನೋ ಪೌಡರು ಚೆನ್ನಾಗಿ ಮಿಕ್ಸ್ ಆಗಬೇಕು. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ಮಿಕ್ಸ್ ಆದಮೇಲೆ ಈನೋ ಪೌಡರ್ ತೊಗೊಳ್ಳಿ. ಈನೋ ಪೌಡರ್ ಹಾಕ್ಬಿಟ್ಟು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ. ನೀವೇ ನೋಡಿದ್ರೆ ನಿಮಗೇ ಗೊತ್ತಾಗುತ್ತೆ ಹದ ಕರೆಕ್ಟಾಗಿದೆಯಾ ಇಲ್ವಾ ಅಂತ. ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಆಗಿದ ತಕ್ಷಣ ಗ್ಯಾಸಲ್ಲಿ ನೀವು ಪಡ್ಡು ತವ ಬರ್ತಲ್ಲ, ಅದನ್ನು ಇಡಿ, ನೀವು ಇಟ್ಬಿಟ್ಟು ಕಾಯಿಸಕ್ಕಿಡಿ. ಅದು ಬಿಸಿ ಆಗಲಿ. ನಾನು ಆಲ್ರೆಡಿ ಒಂದು 3 ಕೇಕ್ ಟ್ರೈ ಮಾಡಿ ಕರೆಕ್ಟಾಗಿ ಬಂತು ಅಂತ, ಸರಿ ಓಕೆ ಇವಾಗ ಫುಲ್ಲಾಗಿ ಹಾಕಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಫುಲ್ಲಾಗಿ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದಿದೆ. ಕಾದಾಗಿದ ತಕ್ಷಣ ಅದ್ರ ಮೇಲೆ ಫುಲ್ಲು ನಾನು ಇವಾಗ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಅದು ಚಾಕ್ಲೇಟ್ ಬರುತ್ತಲ್ಲ ಡೈರಿ ಮಿಲ್ಕು, ಆ ಡೈರಿ ಮಿಲ್ಕ್ ಚಾಕ್ಲೇಟ್ನ ಚಿಕ್ಕ ಪೀಸಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಇವಾಗ ಅದು ಹಾಕಿದ ತಕ್ಷಣ ಚಾಕ್ಲೇಟ್ ಪೀಸ್ನ ಇವಾಗ ಅದರಲ್ಲೆಲ್ಲ ಪಡ್ಡು ಒಳಗಡೆನೂ ಹಾಕ್ಕೊಂಡು ಬನ್ನಿ. ಹಾಕ್ಕೊಂಡು ಬಂದಾದಮೇಲೆ ಒಂದು 2 ನಿಮಿಷ ಮುಚ್ಚಿಡಿ. 2 ನಿಮಿಷ ಬೇಯಲಿ. ನೀವು ನೋಡಿ, ಅದಕ್ಕಂತ ಸೀದಾಗಿ ಬಿಟ್ಬಿಡಬೇಡಿ. ಕರೆಕ್ಟಾಗಿ ನೋಡಿ ಅದು ಬೆಂದಿದೆಯಾ ಅಂತ ನಿಮ್ಗೆ ಗೊತ್ತಾಗುತ್ತೆ. ಬೆಂದಿದ ತಕ್ಷಣ ಆಮೇಲೆ ನೀವು ತೆಗೆದುಬಿಡಿ. ಪರ್ಫೆಕ್ಟಾಗಿ ಬಂದಿರುತ್ತೆ. ಟೇಸ್ಟಿಯಾಗೂ ಇದೆ, ಯಮ್ಮಿಯಾಗಿದೆ. ಮಕ್ಕಳು ತುಂಬ ಇಷ್ಟಪಡ್ತಾರೆ ನೋಡಿ, ದೊಡ್ಡವರು ತುಂಬ ಇಷ್ಟಪಡ್ತಾರೆ. ಮಕ್ಕಳು ಸ್ನ್ಯಾಕ್ಸ್ ಔಟ್ಸೈಡ್ಗೆ ತಿನ್ನೋ ಬದಲು ಈ ಥರ ನಾವು ಮನೆಯಲ್ಲೇ ಹೆಲ್ದಿಯಾಗಿ ಮಾಡಿಕೊಟ್ರೆ ತುಂಬ ಒಳ್ಳೆಯದು. ಅವರು ನಾವು ಮನೆಯಲ್ಲೇ ಮಾಡಿರೋದ್ರಿಂದ ಚೆನ್ನಾಗಿ ಮಾಡಿಕೊಡ್ತೀವಿ, ಹೆಲ್ದಿಯಾಗೂ ಮಾಡಿಕೊಡ್ತೀವಿ. ಈ ಥರ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಮತ್ತು ಕೇಕ್ದು ಒಂದು ಫೋಟೋ ಕೂಡ ಅಟ್ಯಾಚ್ ಮಾಡಿದ್ದೀನಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್